ಟಾಪ್ 10 ನಲ್ಲಿ ಮೊದಲನೇ ಸುದ್ದಿ ನೋಡೋಣ. ಹಾಲು ಉತ್ಪಾದಕರಿಗೆ ಶಿಮೂಲ್ ಶಾಕರ ನೀಡಿದೆ. ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಹಾಲು ಒಕ್ಕೂಟ ನಷ್ಟದ ಸುಳಿಗೆ ಸಿಲುಕಿದೆ ಅನ್ನುವಂತ ನೆಪ ಹೇಳಿ ರೈತರಿಂದ ಖರೀದಿಸುವ ಹಾಲಿನ ದರವನ್ನು 90 ಪೈಸೆ ಇಳಿಸಿದೆ. ಇದಕ್ಕೆ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ದೆಹಲಿ ಪೊಲೀಸರು ಅತಿದೊಡ್ಡ ಡ್ರಗ್ಸ್ ಜಾಲವನ್ನು ಭೇದಿಸಿದ್ದಾರೆ. ಬರೋಬ್ಬರಿ 2,000 ಕೋಟಿ ಮೌಲ್ಯದ 560 ಕೆಜಿಗೂ ಅಧಿಕ ಕೊಕೇನ್ ವಶಕ್ಕೆ ಪಡೆದಿದ್ದಾರೆ. 4 ಆರೋಪಿಗಳನ್ನು ಬಂಧಿಸಿದ್ದಾರೆ. ದೆಹಲಿಗೆ ಇಷ್ಟೊಂದು ಪ್ರಮಾಣದ ಕೊಕೇನ್ ಬಂದದ್ದು ಹೇಗೆ, ಎಲ್ಲೆಲ್ಲಿಗೆ ಹೋಗ್ತಿತ್ತು ಎಂಬುದರ ಬಗ್ಗೆ ತನಿಖೆ ನಡೆಸಿದ್ದಾರೆ. ಜಿಗಣಿ ಪ್ರಕರಣ ಬೆನ್ನಲ್ಲೇ ಈಗ ಹಿಂದೂಗಳ ಹೆಸರಿಟ್ಟುಕೊಂಡು ದಾವಣಗೆರೆಯಲ್ಲಿ ವಾಸವಾಗಿದ್ದ ಪಾಕ್ ಪ್ರಜೆಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಇನ್ನೂ ಎಲ್ಲೆಲ್ಲಿದ್ದಾರೋ. ಪಾಕ್ ಮೂಲದ ಮಹಿಳೆ ನಕಲಿ ದಾಖಲೆಯನ್ನು ಸೃಷ್ಟಿಸಿ ಭಾರತದಲ್ಲಿ ನೆಲೆಸಿದ್ದು ದಾವಣಗೆರೆ ಅಲ್ತಾಫ್ನನ್ನ ಮದುವೆ ಆಗಿದ್ಲಂತೆ. ಈಗ ಆ ವಿಚಾರ ಬೆಳಕಿಗೆ ಬರ್ತಾ ಇದೆ. ಮಾಗಡಿ ತಾಲೂಕಿನಲ್ಲಿ ಏರ್ಪೋರ್ಟ್ ನಿರ್ಮಾಣಕ್ಕೆ ಶಾಸಕ ಎಚ್.ಸಿ. ಬಾಲಕೃಷ್ಣ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಮ್ಮ ಮಾಗಡಿ ತಾಲೂಕಿನಲ್ಲಿ ಏರ್ಪೋರ್ಟ್ ಬೇಡ ಅನ್ನೋದು ನನ್ನ ಅಭಿಪ್ರಾಯ. ದೇವನಹಳ್ಳಿಯ ವಿಮಾನ ನಿಲ್ದಾಣಕ್ಕೆ ರೈತರ ಆಸ್ತಿ ಕೊಟ್ಟು ಏನೆಲ್ಲ ಅನುಭವಿಸುತ್ತಿದ್ದಾರೆ ಅಂತ ನೋಡಿದ್ದೀವಿ. ಎಲ್ಲರೂ ಗೇಟ್ ಕೀಪರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂತಹ ದುಸ್ಥಿತಿ ನಮ್ಮ ತಾಲೂಕಿನವರಿಗೆ ಬರೋದು ಬೇಡ ಅಂತ ಹೇಳಿದ್ದಾರೆ. ನಿಯಮ ಉಲ್ಲಂಘನೆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ನಿರ್ವಹಣೆಯಲ್ಲಿರುವಂತಹ ಶಿವಮೊಗ್ಗ ಏರ್ಪೋರ್ಟ್ಗೆ ಡಿಜಿಸಿಎ 20 ಲಕ್ಷ ದಂಡ ಹಾಕಿದೆ ಅಂತ. ಯಾಕಂದ್ರೆ ರನ್ವೇ ಸೇರಿ ಅನೇಕ ಸುರಕ್ಷತಾ ಕ್ರಮಗಳನ್ನ ತಪಾಸಣೆ ಮಾಡಿದ್ರು, ಲೋಪಗಳ ಬಗ್ಗೆ ನೋಟಿಸ್ ಕೊಟ್ಟರು, ಏನು ಉತ್ತರ ಕೊಟ್ಟಿಲ್ಲ ಅಂತ. ಹಾಗಾಗಿ 20 ಲಕ್ಷ ರೂಪಾಯಿ ದಂಡ ಹಾಕಿದೆ. ಮಹಾರಾಷ್ಟ್ರ ಅಸೆಂಬ್ಲಿ ಚುನಾವಣೆಯಲ್ಲಿ ಅಜಿತ್ ಪವಾರ್ ಬಣಕ್ಕೆ ಗಡಿಯಾರದ ಚಿಹ್ನೆ ಬಳಸಲು ಅವಕಾಶ ನೀಡಬಾರದು ಅಂತ ಕೋರಿ ಎನ್ಸಿಪಿ ನೇತಾರ ಶರದ್ ಪವಾರ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಮತದಾರರಲ್ಲಿ ಗೊಂದಲ ಉಂಟಾಗದಿರಲು ಅಜಿತ್ ಪವಾರ್ ಬಣಕ್ಕೆ ಹೊಸ ಚಿಹ್ನೆ ಕೊಡಬೇಕು ಅಂತ ಕೇಳಿದ್ದಾರೆ. ರೇಪ್ ಆರೋಪದ ಮೇಲೆ ಜೈಲಲ್ಲಿದ್ದ ಡೇರಾ ಸಚ್ಚಾ ಸೌದ ಪಂಥದ ಮುಖ್ಯಸ್ಥ ಗುರ್ಮಿತ್ ರಾಮ್ ರಹೀಂ ಮತ್ತೆ 20 ದಿನ ಪೆರೋಲ್. ಹೆಂಗ್ ಕೊಡ್ತಾರೆ ಪೆರೋಲ್ ಗೊತ್ತಿಲ್ಲಪ್ಪ. ಈಗ ರಿಲೀಸ್ ಆಗಿದ್ದಾರಂತೆ. ಆದರೆ ಹರಿಯಾಣ ಪ್ರವೇಶವನ್ನು ಚುನಾವಣಾ ಆಯೋಗ ನಿರ್ಬಂಧಿಸಿದೆ. ಹೀಗಾಗಿ ಉತ್ತರ ಪ್ರದೇಶದ ಆಶ್ರಮಕ್ಕೆ ಡೇರಾ ಬಾಬಾ ಶಿಫ್ಟ್ ಆಗಿದ್ದಾರೆ. ಜಪಾನ್ನ ಮಿಯಾಜಾಕಿ ಏರ್ಪೋರ್ಟ್ನಲ್ಲಿ ಅಮೆರಿಕದ ಬಾಂಬ್ ಸ್ಫೋಟವಾಗಿದೆ. 2ನೇ ಜಾಗತಿಕ ಯುದ್ಧದ ಕಾಲಕ್ಕೆ ಸೇರಿದಂತಹ ಈ ಬಾಂಬ್ ಸ್ಫೋಟಗೊಂಡ ಕಾರಣ ದೊಡ್ಡ ಕಂದಕ ಸೃಷ್ಟಿಯಾಗಿದೆ. ಸ್ಫೋಟದ ವೇಳೆ ಯಾವುದೇ ವಿಮಾನ ಇಲ್ಲದ ಕಾರಣ ಅಪಾಯ ತಪ್ಪಿದೆ. ಆದರೆ ಹೊಂಡದ ಕಾರಣ 80ಕ್ಕೂ ಹೆಚ್ಚು ವಿಮಾನಗಳ ಆಗಮನ ನಿರ್ಗಮನ ರದ್ದಾಗಿದೆ. ಜಾರ್ಖಂಡ್ನ ಸಾಹಿಬ್ಗಂಜ್ ಜಿಲ್ಲೆಯಲ್ಲಿ ದುಷ್ಕರ್ಮಿಗಳು ಅಟ್ಟಹಾಸ ಮೆರೆದಿದ್ದಾರೆ. ಕಲ್ಲಿದ್ದಲು ರವಾನೆಗೆ ಬಳಸುವಂತ ರೈಲ್ವೆ ಹಳಿಯನ್ನು ಸ್ಫೋಟ ಮಾಡಿಬಿಟ್ಟಿದ್ದಾರೆ. ಇದರಿಂದ ಕ್ರಿಮಿನಲ್ ಗ್ಯಾಂಗ್ ಇರಬಹುದು ಅನ್ನುವಂತ ಶಂಕೆ ಇದೆ. ಆದರೆ ಇದು ಭಾರತೀಯ ರೈಲ್ವೆ ನೆಟ್ವರ್ಕ್ಗೆ ಸೇರಿದ ಭಾಗವಲ್ಲ ಅಂತ ಅಧಿಕಾರಿಗಳು ಸ್ಪಷ್ಟಪಟ್ಟಿದ್ದಾರೆ. ರಾಜಸ್ಥಾನದ ಹಲವು ರೈಲು ನಿಲ್ದಾಣಗಳಲ್ಲಿ ಬಾಂಬ್ ಬೆದರಿಕೆ ಕೂಡ ಕರೆ ಬಂದಿದೆ. ಇಂದು ಮಹಾಲಯ ಅಮಾವಾಸ್ಯೆ ಜೊತೆಗೆ ಸೂರ್ಯಗ್ರಹಣ. ಹೀಗಾಗಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಲಕ್ಷಾಂತರ ಭಕ್ತರ ದಂಡೆ ಹರಿದು ಬಂದಿತ್ತು. ಶ್ರೀರಂಗಪಟ್ಟಣದ ಕಾವೇರಿ ನದಿ ತೀರದಲ್ಲಿ ಸಾವಿರಾರು ಮಂದಿ ಪಿತೃತರ್ಪಣ ಬಿಟ್ಟರು. ಇದೇ ಮೊದಲ ಬಾರಿಗೆ ಹುತಾತ್ಮ ಯೋಧರಿಗೆ ಪಿಂಡ ಪ್ರದಾನ ಮಾಡಲಾಯಿತು.